ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಡೇ ಮಿನಿ ವ್ಲಾಗ್. ನಾನಿಲ್ಲಿ ಆ್ಯಪಲ್ನ ಕಟ್ ಮಾಡ್ತಾ ಇದ್ದೀನಿ. ಆ್ಯಪಲ್ ಜೊತೆ ಕುಕುಂಬರ್, ಕ್ಯಾರೆಟ್ ಎಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮನೆಯವ್ರಿಗೆಲ್ಲ ಕೊಟ್ಟು ನಾನು ಯೋಗ ಮಾಡಿ ಆದಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಸೊ ಇದ್ರ ಜೊತೆ ನಾನಿಲ್ಲಿ ಬಿಕ್ಕೆ ಸೊಪ್ಪನ್ನ ಬೇಯಿಸ್ತಾ ಇದ್ದೀನಿ. ಇದನ್ನು ನಮ್ಮ ಅಜ್ಜಿ ಎವ್ರಿ ಡೇ ಈ ಥರ ಬಾಯ್ಲ್ ಮಾಡಿಬಿಟ್ಟು ಅದನ್ನು ತಿಂತಾರೆ, ಶುಗರ್ ಇರೋದ್ರಿಂದ. ಅದ್ರ ಜೊತೆ ಮನೆಯಲ್ಲಿ ಎಲ್ರಿಗೆ ಟೀ ಮಾಡಿ ಕೊಟ್ಟು ಕಟ್ ಮಾಡಿದ ಎಲ್ಲನೇ ಎತ್ತಿಟ್ಕೊಂಡು ಅದ್ರ ಜೊತೆ ನಮ್ಮ ಅಜ್ಜಿ ರಾಗಿ ಮಾಲ್ಟ್ ಮಾಡಿದ್ರು, ಅದನ್ನೆಲ್ಲ ಕುಡಿದ್ಬಿಟ್ಟು ಸೊ ಮೆಂಟಲಿ ರಿಲೀಫ್ ಬೇಕು ಅಂದಾಗ ನಾನು ಫೈಂಡ್ ಮಾಡಿರೋದು ಕ್ಲೀನಿಂಗ್ ಥೆರಪಿ. ಆ ಕ್ಲೀನಿಂಗ್ನ ಮುಗಿಸಿ ಕಿಚನ್ನೆಲ್ಲ ಚೆಂದ ಕ್ಲೀನ್ ಮಾಡಿ ಅದ್ರ ಜೊತೆ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಸೊ ನನ್ನ ತಮ್ಮ ಇಲ್ಲದೆ ಇರೋದನ್ನು ನೋಡಿಕೊಂಡು ಅವನಿಟ್ಟಿರೋ ಐಸ್ ಕ್ಯೂಬ್ಸ್ನೆಲ್ಲ ತೊಗೊಂಡು ನಾನು ಐಸ್ ಕ್ಯೂಬ್ ಥೆರಪಿನ ಎವ್ರಿ ಡೇ ಮಾಡ್ಕೋತೀನಿ. ನನಗೂ ಅವನಿಗೂ ಒಂದೊಂದು ದಿನ ಜಗಳನೇ ಆಗ್ತಾ ಇರುತ್ತೆ, ನೀನು ತಗೋಬೇಡ ನೀನು ತಗೋ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಒಂದು ಪಾಸಿಟಿವ್ ವೈಬ್ಸ್ ಬೇಕಲ್ಲ. ಸೊ ಫ್ರೆಶ್ ಅಪ್ ಆಗಿ ಒಂದು ನೀಟಾಗಿ ಒಳ್ಳೆ ಪೂಜೆನ ಮಾಡಿ ವಿಭೂತಿ ಧರಿಸಿ ಇದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನನಗೆ. ಸೊ ಇದೆಲ್ಲ ಆದಮೇಲೆ ನಾನು ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ. ನನಗೆ ಸಪ್ಪನೀರು ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಇವತ್ತು ಅದೇ ಮಾಡಿದರು. ಸೊ ಸಪ್ಪನೀರು ರೈಸ್, ತಿಳಿ ಸಾಂಬಾರು ರೈಸ್ ಜೊತೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ವೆಜಿಟೇಬಲ್ಸ್ ಎಲ್ಲ ತಿಂದ್ಬಿಟ್ಟು ಇನ್ನೂ ನಮ್ಮ ಮನೇಲಿ ಟೌನ್ಗೆ ಹೋಗಿ ಬಂದಿದ್ರು. ಸೊ ಏನೇನು ತಂದಿದ್ರು ಅಂತ ಎಲ್ಲ ನೋಡಿಬಿಟ್ಟು ಮನಸಲ್ಲೇ ಖುಷಿ ಪಡ್ತಾ ಇದ್ದೀನಿ ಗೈಸ್. ಫೈನಲಿ ಮ್ಯಾಗಿ ತಂದವ್ರೆ. ಬಾಯ್.